ಹಾಂ, ಈ ವಿಜುವಲ್ ತೋರಿಸ್ತೀನಿ. ನಾವು ವೈಟ್ ಆ್ಯಪ್ ಯಾವ ಥರ ಯೂಸ್ ಮಾಡಬೇಕಂತ ನೋಡಿ. ನೀವು ಹೀಲಿ ಅಂತ ಇನ್ನು ಸರ್ಚಲ್ಲಿ ಹೀಲಿ ಅಂತ ಹಾಕೋದೇ ಇಲ್ಲ. ನಿಮಗೆ ಸರ್ಚ್ ರಿಸಲ್ಟಲ್ಲಿ ಇದು ಈ ಎಲ್ಲ ಆಪ್ಷನ್ಸ್ ಎಲ್ಲ ಬರುತ್ತೆ, ಆಯಿತಾ. ಇದು ಪಿಂಕ್ ಆ್ಯಪ್ ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀರಾ. ಆಮೇಲೆ ವೈಟ್ ಆ್ಯಪು, ಆಮೇಲೆ ಇದು ಬ್ಲೂ ಆ್ಯಪು, ಆಮೇಲೆ ಇದು ವೈಟ್ ಆ್ಯಪ್ ಅಂತಾರೆ, ಆಯಿತಾ. ಇಲ್ಲಿ ಬನ್ನಿ, ಆಮೇಲೆ ಇಲ್ಲಿ ಓಪನ್ ಮಾಡಿ ಈ ಕಡೆ, ಆಯಿತಾ. ಇದು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಇದು ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ ಇದರಲ್ಲಿ, ಆಯಿತಾ. ಇದರಲ್ಲಿ ಬಂದುಬಿಟ್ಟು ನೀವು ಪ್ರೆಸ್ ಮಾಡಿ ಐ ಹ್ಯಾವ್ ಎನ್ ಅಕೌಂಟ್ ಅಂತ, ಆಯಿತಾ. ಇಲ್ಲಿ ನೆಕ್ಸ್ಟ್ ಹೋಗಿ ಇದರಲ್ಲಿ ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಹಾಕಿ, ಆಯಿತಾ. ನಾನು ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಹಾಕ್ತಾ ಇದ್ದೀನಿ. ಹಾಂ, ಇಮೇಲ್ ಐ ಡಿ ಆಮೇಲೆ ಪಾಸ್ವರ್ಡ್ ಹಾಕೊಂಡು ಇದು 3 ಆಪ್ಷನಲ್ಲಿ ಟಿಕ್ ಆಗ್ತಾ ಇದ್ದೀನಿ. ಆಮೇಲೆ ಲಾಗಿನ್ ಮಾಡ್ತೀನಿ, ಆಯಿತಾ. ಇವಾಗ ಲಾಗಿನ್ ಆಗ್ತಾ ಇದೆ ಇದು. ಇದು ಆಕ್ಟಿವೇಟ್ ಆ್ಯಂಡ್ ಕಂಟಿನ್ಯೂ ಅಂತ ಕೊಡಿ. ಇದೆ ಜನರಲಿ ಏನು ಬರಲ್ಲ, ಆಯಿತಾ. ಓಕೆ, ಇದರಲ್ಲಿ ಏನು ಮಾಡಿ ಗೊತ್ತಾ, ನೀವು IMF ಪ್ರೋಗ್ರಾಮ್ಸಲ್ಲಿ ಹೋಗಿ, ಆಯಿತಾ. ಆಮೇಲೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ, ನಾನು ಅಂದ್ಕೊಳ್ಳಿ ನಿಮಗೆ ಯಾರಿಗೋ ಡಯಾಬಿಟಿಸ್ ಇದೆ, ಆಯಿತಾ. ಇಲ್ಲಿ ಏನು ಮಾಡಬೇಕು ಗೊತ್ತಾ, ನೀವು ಡಯಾಬಿಟಿಸ್ ಅಂತ ಆಗಬೇಕು ಇಲ್ಲಿ. ಹಾಂ, ನೀವು ಹಾಕೋಕ್ಕಿಂತ ಮುಂಚೆ ಇಲ್ಲ, ನಿಮ್ಮದು ಎಡಿಷನ್ ಹೇಳಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಅಡಿಷನಲ್ಲಿ ಏನೇನು ಪ್ರೋಗ್ರಾಮ್ ಇದೆ ಅಂತ. ನಿಮ್ಮ ಹತ್ರ ರೆಸಿಡೆನ್ಸ್ ಪ್ಲಸ್ ಇದ್ದರೆ ಇಲ್ಲ, ನಿಮ್ಮ ಹತ್ರ ಬಯೋನೆಟಿಕ್ ಹಾರ್ಮೋನಿ 1 ಇದೆ, ಹಾರ್ಮೋನಿ 2 ಇದೆ, ಬಯೋನೆಟಿಕ್ ಸಪೋರ್ಟ್ ಸಿಗುತ್ತೆ, ಚಕ್ರ ಪ್ರೋಗ್ರಾಮ್ ಸಿಗುತ್ತೆ, ಡೀಪ್ ಸೈಕಲ್ H ಪ್ರೋಗ್ರಾಮ್ ಸಿಗುತ್ತೆ, ಆಮೇಲೆ ಫಿಟ್ನೆಸ್ ಪ್ರೋಗ್ರಾಮ್ ಸಿಗುತ್ತೆ, ಆಮೇಲೆ ಲರ್ನಿಂಗ್ ಪ್ರೋಗ್ರಾಮ್ ಸಿಗುತ್ತೆ, ಮೆಂಟಲ್ ಬ್ಯಾಲೆನ್ಸ್, ಮೆರಿಡಿಯನ್ 1, ಮೆರಿಡಿಯನ್ 2, ಆಮೇಲೆ ಸ್ಕಿನ್ ಪ್ರೋಗ್ರಾಮ್ ಇದೆ, ಹೌದು. ಆಮೇಲೆ ಇದು ಸ್ಲೀಪ್ ಪ್ರೋಗ್ರಾಮ್ ಇದೆ, ಆಮೇಲೆ ಪವರ್ ಆಫ್ 3 ಪ್ರೋಗ್ರಾಮ್ ಇದೆ. ಇಷ್ಟೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಇದನ್ನ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ಸೇವ್ ಸೆಟ್ಟಿಂಗ್ಸ್ ಅಂತ ಕೊಡಿ, ಆಯಿತಾ. ಆಮೇಲೆ ಇವಾಗ ಹಾಕಿದಲ್ಲಿ ಡಯಾಬಿಟೀಸ್ ಅಂತ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಇದು ಎಕ್ಸಾಂಪಲ್ ಒಂದು ಕೊಡ್ತಾ ಇದ್ದೀನಿ. ಡಯಾಬಿಟೀಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು. ಡಯಾಬಿಟೀಸ್ ಅಂತ ಹಾಕಿದ್ದೀನಿ ನೋಡಿ. ಡಯಾಬಿಟೀಸ್ ಅಂತ ಹಾಕಿದ್ಮೇಲೆ ಇಲ್ಲಿ ಸ್ವಲ್ಪ ಪ್ರೋಗ್ರಾಮ್ ಬಂಡಲ್ ತೋರಿಸ್ತಾ ಇದೆ, ಪ್ಯಾಕೇಜಿಂಗ್, ಆಯಿತಾ. ಟಾಪಲ್ಲಿ ಯಾವ್ದು ಬರ್ತಾ ಇದೆ ಅದನ್ನೇ ಸೆಲೆಕ್ಟ್ ಮಾಡಬೇಕು ನೀವು, ಆಯಿತಾ. ನೋಡಿ, ಟಾಪಲ್ಲಿ ಬರ್ತಾ ಇದೆಯಲ್ಲ, ಇದನ್ನೇ ಸೆಲೆಕ್ಟ್ ಮಾಡಿದ್ದೇನೆ, ಆಯಿತಾ. ಇದನ್ನೂ ಏನು ಬರ್ದಿಕ್ಕೋ ಅಂತ ಏನು ಬೇಕಾಗಿಲ್ಲ, ಆಯಿತಾ. ಇಲ್ಲೆಲ್ಲ ಇದು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದೆ ಅಲ್ಲ, ನಿಮ್ಗೆ ಏನೇನು ಪ್ರೋಗ್ರಾಮ್ ನಿಮ್ಗೆ ಬೇಕೋ ಅಲ್ಲ ಅದನ್ನ ಇದು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಆಯಿತಾ. ನಿಮಗೆ ಇದು ಪ್ರೋಗ್ರಾಮ್ ಏನೋ ಗೊತ್ತಿಲ್ಲ ಅಂದರೆ ಇಲ್ಲ, ಎಲ್ಲ ಪ್ರೋಗ್ರಾಮ್ನು ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಆಯಿತಾ. ಆಮೇಲೆ ಇದು ಹೀಲಿಗೆ ಹೇಳಿಬಿಡಿ, ಇದು IMS ಶೆಡ್ಯೂಲ್ ಒಂದು ಇದು ಮಾಡುವಂತ, ರೆಡಿ ಮಾಡುವಂತ, ಆಯಿತಾ. ನೋಡಿ, ಇಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಆ್ಯಡ್ ಸರ್ಚ್ ರಿಸಲ್ಟ್ ಟು IMS ಶೆಡ್ಯೂಲ್ ಅಂತ ಇದೆಯಲ್ಲ, ಇಲ್ಲಿ ಇದನ್ನ ಪ್ರೆಸ್ ಮಾಡಿ, ಆಯಿತಾ. ಆಮೇಲೆ ಇಲ್ಲಿ ಕ್ರಿಯೇಟ್ IMS ಶೆಡ್ಯೂಲ್ ಅಂತ ಬಂದಿದೆ, ಆಯಿತಾ. ನೋಡಿ, ಒಂದು ಶೆಡ್ಯೂಲ್ ರೆಡಿ ಇದೆ. ಇದು ಡೈಲಿ 2 ಪ್ರೋಗ್ರಾಮ್ ರೆಕಮೆಂಡ್ ಮಾಡ್ತಾ ಇದೆ, ಆಯಿತಾ. ಇವಾಗ ನಿಮಗೆ ಇದು ನೀವು ಸ್ವಲ್ಪ ಟೈಮ್ ಶೆಡ್ಯೂಲಲ್ಲಿ ಚೇಂಜ್ ಮಾಡಬೇಕು. ಆ ಥರ ಇದೆ. ಇಲ್ಲಿ ಒಂದು ಪೆನ್ಸಿಲ್ ಥರ ಒಂದು ಆಪ್ಷನ್ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ನೀವು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಇದೆ ಚೇಂಜ್ ಅಪ್ಲಿಕೇಶನ್ ಟೈಮಿಂಗ್ಸ್ ಅಂತ, ಆಯಿತಾ. ಇಲ್ಲಿ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಇದೆಲ್ಲ ಇದೆ, ಯಾವ್ಯಾವ ವಾರ ಅಂತ ಇದೆ. ನೀವು ಒಂದು ದಿವಸ ಏನೇ ಗ್ಯಾಪ್ ಕೊಡಬೇಕು, ಆಯಿತಾ. ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಅನುಕೂಲ ಪ್ರಕಾರ ನೀವು ಇದು ಮಾಡ್ಕೊಳ್ಳಿ. ಆಮೇಲೆ ನಾನೇನು ಮಾಡ್ತೀನಿ ಗೊತ್ತಾ, ನಾನು ಇದು ಬುಧವಾರ ದಿವಸ ಒಂದು ಗ್ಯಾಪ್ ಕೊಡ್ತೀನಿ ಜನರಲಿ, ಆಯಿತಾ. ನಾನು ಬುಧವಾರ ದಿವಸ ನಾನು ಇದು ಮಾಡ್ತಾ ಇದ್ದೀನಿ, ಇದನ್ನ ಡಿಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಆಯಿತಾ. ಆಮೇಲೆ ಅದ್ರ ಪ್ರಕಾರ ಇದು ಹೀಲಿ ಏನು ಮಾಡುತ್ತೆ ಅಂದರೆ ಒಂದು ಶೆಡ್ಯೂಲ್ ಮಾಡಿ ನಮ್ಗೆ ಕೊಡುತ್ತೆ, ಅದ್ರ ಪ್ರಕಾರ ನಾವು ಹಾಕ್ಕೊಳಕ್ಕಾಗುತ್ತೆ, ಆಯಿತಾ. ಅಪ್ಡೇಟ್ IMS ಶೆಡ್ಯೂಲ್, ಥ್ಯಾಂಕ್ ಯು, ಆಯಿತಾ. ನೋಡಿ, ಇವಾಗ ಸ್ಟಾರ್ಟ್ ಆಯಿತು. ಪ್ರೋಗ್ರಾಮ್ ಒನ್ ಹಾರ್ಮೋನಿ, ಆಯಿತಾ. ಇದು ಮಧ್ಯಾಹ್ನ, ಇದು ಅದಾದಮೇಲೆ ಸರ್ಕ್ಯುಲೇಷನ್ ಹಾಕ್ಕೊಳ್ಬೇಕು, ಆಯಿತಾ. ರಾತ್ರಿ, ನಾಳೆ ಬೆಳಿಗ್ಗೆ ನೋಡಿ, ಇದು ಇವಾಗ ಮಧ್ಯಾಹ್ನ ಹೊತ್ತಾಗಿದೆ. ಇವಾಗ
ವಿಡಿಯೋ ಶೂಟ್ ಮಾಡ್ತಾ ಇದ್ದಾಗ. ಆಮೇಲೆ ಇದು ನಾಳೆ ಬೆಳಿಗ್ಗೆ ಪ್ರೋಗ್ರಾಮ್ 1 ಅವರ್ ಹಾರ್ಮನಿ, ಪ್ರೋಗ್ರಾಮ್ 2 ಆ ಥರ ಇಲ್ಲ. 4 to 4 weeks ಏನೋ ಸ್ಕೆಡ್ಯೂಲ್ ಕೊಡ್ತದು. ನೀವು 4 weeks ಇಲ್ಲ, ಕಂಟಿನ್ಯೂಸ್ ಆಗಿ ಹಾಕೊಂಡೇ ಇಲ್ಲ, ಸ್ವಲ್ಪ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ. ಆಯಿತಾ? ಏನೋ ಇದು ಈ ಥರ ಇದು ಫಾಲೋ ಮಾಡಿ. ಏನೋ ಡೌಟ್ ಇದೆ ನಮ್ಗೆ ಕಾಲ್ ಮಾಡಿ.